ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಮ್ಮ ಚಾನಲ್ಗೆ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ರೀ. ಯಾಕಂದರೆ ನಮ್ಮ ಚಾನಲ್ ನೋಡ್ತೀರಿ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮಗೆ ತುಂಬ ಸಬ್ಸ್ಕ್ರೈಬ್ ಬೇಕಾಗಿದ್ದಾರೆ. ಇನ್ನೂ ಒಂದು 600 ಮೇಲೆ ಬೇಕಾಗಿದ್ದಾರೆ. ಪ್ಲೀಸ್ ಯಾರು ನಮ್ಮ ಚಾನಲ್ ಗೊತ್ತಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ನಾನು ಇಲ್ಲಿ ಒಂದು ಮುಕ್ಕಾಲು ಕಪ್ನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಇವತ್ತು ಈ ಒಂದು ಗೋಧಿ ಹಿಟ್ಟಿನಲ್ಲಿ ನೋಡಿರಿ ತಾಳಿಪೇಟು ಅಂದ್ರೆ ನಾವು ಅಕ್ಕಿ ಹಿಟ್ಟಿನಲ್ಲಿ, ಜೋಳದ ಹಿಟ್ಟಿನಲ್ಲಿ ಎಲ್ಲದರಲ್ಲೂ ಮಾಡಿದ್ದೀವಿ. ಅಂದರೆ ಇವತ್ತು ಒಂದು ಗೋಧಿ ಹಿಟ್ಟಿನಲ್ಲಿ ತುಂಬ ಟೇಸ್ಟ್ ಆದಂತಹ ಒಂದು ತಾಳಿಪೇಟನ್ನು ಮಾಡೋಣ. ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ತುಂಬ ಈಸಿಯಾಗಿ ಆಗುತ್ತೆ ಮತ್ತು ಇದು ಲಂಚಿಗೂ ಸಹ ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ನಾನು ಇದನ್ನು ಗೋಧಿ ಹಿಟ್ಟನ್ನು ಒಂದು ಕಪ್ನಲ್ಲಿ ಮಾಡ್ತಾಯಿದ್ದೇನೆ. ಅಂದರೆ ನಾವು ಇದು ಗೋಧಿ ಹಿಟ್ಟು ಒಂದು ಮುಕ್ಕಾಲು ಕಪ್ ತೊಗೊಂಡಿವಿ ಅಂದ್ರೆ ನೋಡಿರಿ, ಒಂದು ಕಾಲು ಕಪ್ಪು, ಅರ್ಧ ಕಪ್ನಷ್ಟೇ ನಾವು ಇದಕ್ಕೆ ಮಸಾಲವನ್ನು ತೊಗೋಬೇಕಾಗುತ್ತೆ. ಮಸಾಲ ಅಂದರೆ ಅದೇ ಈರುಳ್ಳಿ ಮತ್ತು ಇದು ಕಾಯಿ ತುರಿ ಆಯಿತು. ನಾವು ಹಾಕೋ ಐಟಮ್ಗಳು ಸ್ವಲ್ಪ ಅಂದರೆ ನಮಗೆ ಸ್ವಲ್ಪ ಚೇಂಜ್ ಅನಿಸುತ್ತೆ ನೋಡಿರಿ. ಈಗ ನಾವು ತಿನ್ನೋಂಥದ್ದು ತಾಳಿಪೇಟೆ ಅಂದರೆ ಸುಮ್ಮನೆ ಸ್ವಲ್ಪ ಹಾಕೋದಲ್ಲ, ಅದು ನಮಗೆ ಒಂದು ಹೆಲ್ದಿ ಆದಂಥದ್ದು. ಬ್ರೇಕ್ಫಾಸ್ಟ್ ಆಗಲಿ ಮತ್ತು ಊಟಕ್ಕಾಗಲಿ ತುಂಬ ಚೆನ್ನಾಗಿರುತ್ತೆ. ಇವತ್ತು ನಾವು ಇದನ್ನು ಹಿಟ್ಟನ್ನು ತೊಗೊಂಡಿದ್ದೇವೆ ನೋಡಿರಿ. ಈ ಹಿಟ್ಟಿಗೆ ನೋಡಿರಿ, ನಾನು ಫಸ್ಟು ಇಲ್ಲೊಂದು ಬೋಲ್ ತೊಗೊಂಡಿದ್ದೇನೆ. ಈ ಬೋಲಿಗೆ ನೋಡಿರಿ ನಾನು ಹಿಟ್ಟನ್ನು ಹಾಕ್ಕೋತಾ ಇದ್ದೇನೆ. ಹಿಟ್ಟನ್ನು ಹಾಕೊಂಡಾದ್ಮೇಲೆ ಇದಕ್ಕೆ ಒಂಚೂರು ಉಪ್ಪನ್ನು ಸಹ ಸೇರಿಸಣ್ರಿ. ಇವಾಗ ಒಂದು ಸ್ವಲ್ಪನೇ ಉಪ್ಪು ರೀ, ಅಂದರೆ ನಾವು ಮಸಾಲೆ ಎಲ್ಲ ಹಾಕ್ತೀವಿ ನೋಡಿರಿ, ಅದಕ್ಕೆ ಸರಿಯಾಗಿ ಹಿಡ್ಕೋಬೇಕಾಗುತ್ತೆ. ಅಂದರೆ ಇಲ್ಲಿ ಒಂದು 2 ಟೇಬಲ್ ಸ್ಪೂನು ಆಯಿಲನ್ನು ಹಾಕ್ತಾಯಿದ್ದೀನಿ ರೀ. ಅಂದರೆ ನಾವೀಗ ಮಸಾಲೆ ಹಾಕೋದೆಲ್ಲ ಇದ್ರ ಜೊತೆಗೆ ಚೆನ್ನಾಗಿ ಹೊಂದ್ಕೊಂಡ್ರೆ ನೋಡಿರಿ ಗರಿ ಗರಿ ಆಗಿಬರುತ್ತೆ. ಒಂದು ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ನೋಡಿರಿ ನಾವು ಒಂದು ಮೀಡಿಯಮ್ ಸೈಜಿಂದು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ರೀ. ಅಂದರೆ ಸ್ವಲ್ಪ ನಾನು ಮಸಾಲೆ ಇದಕ್ಕೆ ತಕ್ಕನಂಗೆ ಜಾಸ್ತಿನೇ ಹಾಕೋತಾ ಇದ್ದೀನಿ. ಮತ್ತು ಇಲ್ಲಿ ಸ್ವಲ್ಪನೇ ಕರಿಬೇವು ಸೊಪ್ಪನ್ನು ಹಾಕೋತಾ ಇದ್ದೀನಿ ರೀ. ಇದು ಬೆಳ್ಳುಳ್ಳಿಯನ್ನು ಈ ಥರ ಒಂಚೂರು ಸಣ್ಣ ಸಣ್ಣಕ್ಕೆ ತುರಿದ್ಬಿಟ್ಟು ಹಾಕ್ಕೋಬೋದು, ಸಣ್ಣ ಕಟ್ ಮಾಡಿ. ಇಲ್ಲಿಗೆ ಕುಟ್ಟಿನೂ ಹಾಕ್ಕೋಬೋದು. ಇಲ್ಲೊಂದು ಸ್ವಲ್ಪನೇ ಶುಂಠಿಯನ್ನು ಹಾಕೋತಾ ಇದ್ದೀನಿ. ಮತ್ತು ಇಲ್ಲಿ ನೋಡ್ಬೋದು ರೀ, ಹಸಿಮೆಣ್ಸಿನ್ಕಾಯಿ ಒಂದು ಸಣ್ಣದು ಈ ಸರ್ತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪನೇ ನೋಡಿರಿ ಕೊತ್ತಂಬರಿ ಸೊಪ್ಪು ನನ್ನ ಬಲ ಎಷ್ಟಿದೆ ಅಷ್ಟು ಹಾಕ್ಕೊಂಡಿದ್ದೀನಿ. ಇಷ್ಟಪಡೋರು ಜಾಸ್ತಿನೂ ಹಾಕ್ಕೋಬೋದು, ರೇಟ್ ಇದ್ದರೆ ಸ್ಕಿಪ್ ಮಾಡ್ಬೋದು, ಕಮ್ಮಿ ಇದ್ದರೆ. ನಾನು ಇಲ್ಲಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ರೀ ಒಂದು ಸಣ್ಣ ಕಪ್ನಲ್ಲಿ. ನಾವು ಇವೆಲ್ಲವನ್ನು ಮಸಾಲ ನೋಡಿರಿ ಹಾಕ್ಕೊಂಡು ನಾವು ಇದನ್ನು ಚೆನ್ನಾಗಿ ಕಲಿಸ್ಬೇಕಾಗತ್ತೆ ರೀ. ಇವಾಗ ನೋಡಿರಿ ನಾವು ಇದಕ್ಕೆ ನೋಡಿರಿ ಸ್ವಲ್ಪನೇ 1-2 ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿನಿ. ಕಡಲೆ ಹಿಟ್ಟು ಏನಕ್ಕಂದರೆ ಇದು ಕ್ರಿಸ್ಪಿಯಾಗಿ ಬರುತ್ತೆ ರೀ. ಅಂದರೆ ನಾವು ಇದಕ್ಕೆ ಆಯಿಲನ್ನು ಹಾಕ್ಕೊಂಡಿದ್ದೀವಿ ನೋಡಿರಿ. ಇದನ್ನು ಸ್ವಲ್ಪ ಚೆನ್ನಾಗಿದ್ರ ಜೊತೆಗೆ ಚೆನ್ನಾಗಿದು ಒಂದು ಮಸಾಲ ಜೊತೆಗೆ ಕೋಟಿಂಗ್ ಆಗುತ್ತೆ. ಆವಾಗ ನಮಗೆ ಒಳ್ಳೆ ಒಂದು ಟೇಸ್ಟಾಗಿ ಬರುತ್ತೆ ರೀ. ಜೀರಿಗೆ ಹಾಕ್ಕೋಬೋದು. ನಾನು ಇದ್ರ ಜೊತೆಗೆ ಚಟ್ನಿ ಮಾಡಿದ್ದೀನಲ್ಲ, ಅದು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. 2 ಕಡೆ ಫ್ಲೇವರು ಇದು ಜೀರಿಗೆ ಜಾಸ್ತಿ ಆಗುತ್ತೆ ಅಂಥೇಳಿ ನಾನು ಜೀರಿಗೆ ಸ್ಕಿಪ್ ಮಾಡಿದ್ದೀನಿ. ಬೇಕಾದರೆ ಓಂಕಾಳು ಹಾಕ್ಕೋಬೋದು, ಹಾಕೋರು ನಿಮ್ಮ ಇಷ್ಟ ನೋಡಿ. ನಾನು ಇವತ್ತು ಗೋಧಿ ಹಿಟ್ಟಲ್ಲಿ ಮಾಡ್ತೀನಿ. ನೀವು ಬೇಕಿದ್ರೆ ಅಕ್ಕಿ ಹಿಟ್ಟಲ್ಲೂ ಮಾಡ್ಬೋದು ರೀ, ಮತ್ತು ಜೋಳದ ಹಿಟ್ಟಲ್ಲೂ ಮಾಡ್ಬೋದು, ಸಜ್ಜಾ ಹಿಟ್ಟಲ್ಲೂ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಇವಾಗ ಒಂಚೂರು ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಇವಾಗ ಸ್ವಲ್ಪನೇ ನೀರು ಹಾಕಿಸಂದ್ರೆ ಕಲಿಸ್ಕೊತ ಹೋಗೋಣ್ರಿ. ಅಂದರೆ ಇದ್ರೊಳಗೆ ನಾವು ಈರುಳ್ಳಿ ಹಾಕಿ ನೋಡಿರಿ, ಅದನ್ನು ನೀರು ಬಿಟ್ಕೊಳ್ಳುತ್ತೆ. ಇವಾಗ ನೋಡ್ಬೋದು ರೀ, ನಮ್ಮದು ಇದನ್ನು ಚೆನ್ನಾಗಿ ಈ ಥರನೇ ಸ್ವಲ್ಪ ಒರೆಸಿ ಚೆನ್ನಾಗಿ ರೀ ಒಂದು 2-3 ನಿಮಿಷ ಕಲಿಸ್ಕೋಬೇಕು. ಅಂದರೆ ನಾವು ಹಾಕಿರುವಂಥ ಮಸಾಲ ಆಗಿರ್ಬೋದು, ನಾವು ಹಾಕಿರುವಂತಹ ಕಡಲೆ ಹಿಟ್ಟು ಅದು ಎಲ್ಲ ಅಷ್ಟು ನೋಡಿರಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಒಂದು ಸ್ವಲ್ಪ ಚಪಾತಿ ಮಾಡೋದಕ್ಕಿನ್ನೂ ಸ್ವಲ್ಪನೇ ಇದು ಲೂಸಾಗಿ ಕಲಿಸ್ಕೋಬೇಕು ರೀ, ತುಂಬ ಗಟ್ಟಿಯಾಗಿನೂ ಕಲಿಸ್ಕೋದು ಬೇಡ. ಇವಾಗ ನಮ್ಮದು ಈ ಥರನೇ ಕಲಿಸ್ಕೊಂಡ್ರೆ ಸಾಕು. ಇವಾಗ ನೋಡ್ಬೋದು ರೀ ನಮ್ಮದು ಹಿಟ್ಟು ರೆಡಿಯಾಗಿದೆ. ಇವಾಗ ನೋಡ್ಬೋದು ರೀ ನಮ್ಮದು ಹಿಟ್ಟು ರೆಡಿಯಾಗಿದೆ. 1-2 ನಿಮಿಷ ಇದನ್ನು ಮುಚ್ಚಿ ಇಡ್ತಾ ಇದ್ದೀನಿ ರೀ. ಈಗ ನೋಡ್ಬೋದು ರೀ ನಮ್ಮದು ಹಿಟ್ಟನ್ನು ನಾವು ತೆಗೆದು ನೋಡಿರಿ, ನಾವು ಏನು ಸೈಜಿಗೆ ಮಾಡ್ತೀವಲ್ಲ ಆ ಸೈಜಿಗೆ ಒಂಚೂರು ಕೈಗೆ ಎಣ್ಣೆಯನ್ನು ಹಾಕ್ಕೊಳ್ಳಿ. ಅಂದರೆ ಇದು ಸ್ವಲ್ಪ ಸಾಫ್ಟಾಗಿ ನಮಗೆ ಈ ಥರ, ಅಂದರೆ ನಾವು ಮಸಾಲ ಹಾಕಿದ್ದೇವೆ ನೋಡಿರಿ, ಸ್ವಲ್ಪ ಹಿಟ್ಟು ಮತ್ತು ಮಸಾಲ ಸಮ ಇರುತ್ತೆ. ಹಾಗಾಗಿ ನಾನು ಇದು ಎಣ್ಣೆ ಶೀಟನ್ನು ತೊಗೊಂಡಿದ್ದೀನಿ ರೀ. ನೀವು ಬೇಕಿದ್ರೆ ಇದು ಹಾಗೇನೂ ಹಿಟ್ಟು ಹಾಕಿನೂ ಲಟ್ಟಿಸ್ಬೋದು. ಇವಾಗ ನೋಡಿರಿ ನಾವು
ಲಟ್ಟಿಸ್ಬೇಕು. ತುಂಬ ಚೆನ್ನಾಗಾಗುತ್ತೆ. ಅಂದರೆ ನಾನು ಮನೆಯಲ್ಲಿ ಮಾಡಿದಾಗ ಇದೇ ಥರನೇ ಮಾಡಿದ್ದೀನಿ, ಚೆನ್ನಾಗಿ ಬರುತ್ತೆ. ತುಂಬ ಎಣ್ಣೆ ಆಗ ಬರೋಲ್ಲ ಅಂತನೋರು, ಆಯಿಲ್ ಕಮ್ಮಿ ತಿನ್ನೋರಾದರೆ ಇದನ್ನು ಹಿಟ್ಟು ಹಾಕಿನೇ ನೀವು ಸ್ವಲ್ಪ ನಿಧಾನಕ್ಕೇ ಲಟ್ಟಿಸ್ಕೋಬೋದು. ನೋಡಿರಿ, ನಮ್ಮದು ತುಂಬ ಈಸಿಯಾಗಿ ನಮ್ಮದು ತಾಳಿಪೇಟ್ ರೆಡಿಯಾಗಿದೆ. ಇದನ್ನು ಈ ಥರನೇ ನಾನು ಈ ಥರನೇ ಮಾಡಿ ನೋಡಿರಿ ಇಲ್ಲಿ ಹಾಕೋತಾ ಇದ್ದೀನಿ. ಹಂಚನ್ನು ನಾನು ಕಬ್ಬಣದ ಹಂಚಂತ ಇಟ್ಟಿದ್ದೀನಿ ರೀ. ನೀವು ಬೇಕಿದ್ರೆ ದೋಸೆ ಹಂಚನ್ನು ಇಡ್ಬೋದು, ಅದಕ್ಕೂ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ಬೋದು ರೀ, ನಾವು ಸ್ವಲ್ಪನೇ ಸೈಡಲ್ಲಿ ಒಂದೊಂದು ಡ್ರಾಪ್ ಥರನೇ ಈ ಥರನೇ ಬಿಟ್ಕೊತ ಹೋದರೆ ಸಾಕು. ಅಂದರೆ ನಮ್ಮದು ಸ್ವಲ್ಪ ಬೇಗನೆ ಬೇಯುತ್ತೆ. ನೋಡ್ಬೋದು ರೀ, ಒಂದು ಸ್ವಲ್ಪನೇ ಅಂದರೆ ಸ್ವಲ್ಪ ನಿಧಾನಕ್ಕೆ ಬೇಯಿಸಿದ್ರೆ ಚೆನ್ನಾಗಿ ಗರಿ ಆಗಿ ಬರುತ್ತೆ. ನೋಡ್ಬೋದು, ಇವಾಗ ನೋಡ್ಬೋದು ರೀ, ನಮ್ಮದು ಈ ಸೈಡ್ನು ನೋಡ್ಬೋದು. ತುಂಬ ಆಯಿಲ್ ಬೇಡ ಅಂತನೋರು ಸ್ಕಿಪ್ ಮಾಡ್ಬೋದು, ಸುಮ್ಮನೆ ಹೀಗೇ ಮಾಡ್ಕೊಂಡು ತಿನ್ಬೋದು ರೀ. ಬೇಕು ಅಂತನೋರು ತುಪ್ಪನ ಹಾಕ್ಕೋಬೋದು, ಎಣ್ಣೆನ ಹಾಕ್ಕೋಬೋದು. ಇವಾಗ ನಮ್ಮದು ರೆಡಿಯಾಗಿದೆ. ನೋಡ್ಬೋದು ರೀ, ತುಂಬ ಚೆನ್ನಾಗಿ ಒಳ್ಳೆ ಗರಿ ಆದಂತಹ ಒಂದು ಬೆಳಗಿನ ಬ್ರೇಕ್ಫಾಸ್ಟು, ಹೆಲ್ದಿದು ಮತ್ತು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೋಡ್ಬೋದು, ನಾವು ಈಗ ತೆಗೆದಿಟ್ಕೋತಾ ಇದ್ದೀವಿ. ಈಗ ನೋಡ್ಬೋದು ರೀ, ನಾನು ಇನ್ನೊಂದು ಸಹ ಇಟ್ಕೊಂಡಿದ್ದೀನಿ, ಇದನ್ನು ಸಹ ಲಟ್ಟಿಸ್ತಾ ಇದ್ದೀನಿ. ಈ ಥರನೇ ನೋಡ್ಬೋದು ರೀ, ಈ ಥರನೇ ಅಂದರೆ ನಮಗೆ ಎಷ್ಟು ತೆಳು ಬೇಕೋ ಅಲ್ಲಿ ತನಕ ಲಟ್ಟಿಸ್ತಾ ಇದ್ದೀನಿ. ಇವಾಗ ನಮ್ಮದು ಲಟ್ಟಿಸ್ಕೊಂಡು ಆಗಿದೆ ರೀ. ನಾನು ಇದನ್ನು ತವದ ಮೇಲೆ ಹಾಕ್ಕೋತಾ ಇದ್ದೀನಿ. ನೋಡ್ಬೋದು ರೀ, ಇಲ್ಲಿ ನಾನು ತವದ ಮೇಲೆ ಇನ್ನೊಂದು ಸಹ ಹಾಕಿದೆ. ಇದನ್ನು ಈ ಥರನೇ ಬೇಯಿಸ್ಕೊಳ್ಳೋಣ. ನೋಡ್ಬೋದು, ಒಂದು ಸ್ವಲ್ಪ ಉರಿ ಸ್ವಲ್ಪ ಕಡಿಮೆನೇ ಇರಬೇಕು ರೀ. ಅಂದರೆ ಸ್ವಲ್ಪ ನಾವು ಹಾಕಿದ ಮಸಾಲೆ ಮತ್ತು ಹಿಟ್ಟೇನಿರ್ತಾ ನೋಡಿರಿ ಚೆನ್ನಾಗಿ ಬೇಯುತ್ತೆ. ಈ ಥರನೇ ಇವಾಗ ನೋಡ್ಬೋದು ರೀ, ನಮ್ಮದು ರೆಡಿ ಆಗಿದೆ. ಇವಾಗ ನೋಡ್ಬೋದು ರೀ, ನಮ್ಮದು ಇದು ನಾನು ಹಸಿಮೆಣ್ಸಿನ್ಕಾಯಿ ಖಾರದು ಚಟ್ನಿದು ನಾನು ರೆಸಿಪಿ ಹಾಕಿದ್ದೆ. ಅದೇ ಒಂದು ಚಟ್ನಿ ಇದ್ರ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.